ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟೌನ್ ವಾಲೆ ಜ್ಯೋತಿ. ಹೇಗಿದ್ರೆಲ್ಲರೂ ಚೆನ್ನಾಗಿದ್ರಲ್ಲ, ಮಸ್ತ್ ಇರಬೇಕು ಅಂತ ಮನಸ್ಸಿಂದು ಅಂದ್ಕೋತಾ ಇದ್ದೀನಿ. ನಾನು ಒಂದು ಸ್ವಲ್ಪ ಕೋಲ್ಡ್, ಕಾಫ್, ಸ್ನೀಸ್, ಒಂದು ಸ್ವಲ್ಪ ಜ್ವರ ಫ್ರೆಂಡ್ಸ್, ಬಟ್ ಐ ಆಮ್ ಗುಡ್. ಆ್ಯಂಡ್ ಜರ ಕಾಫ್ ಆ್ಯಂಡ್ ಕೋಲ್ಡ್ ಇದ್ದಾಗ ನಾನು ಕಾಢ ಮೇಲೆ ಜಾಸ್ತಿ ಜೋರು ಕೊಡ್ತೀನಿ. ಕಾಢ ಕುಡಿತಾ ಇದ್ದೀನಿ. ಬಟ್ ಒಂದೇನಂದ್ರೆ ಕಾಢ ಕುಡಿದ್ರೆ ಗರ್ಮಿ ಹೆಚ್ಚಿಗೈತಲ್ಲ, ಸೊ ಅದಾಗ ಹಸ್ತದೆ. ಫ್ಯಾನ್ ಹಾಕ್ಕೊಂಡ್ರೇನೋ ಕೋಲ್ಡ್ ಆಯ್ತದೆ. ಸೊ ಒಂದು ಸ್ವಲ್ಪ ಪ್ರಾಬ್ಲಮೆಟಿಕ್. ಆ್ಯಂಡ್ ಕಾಢ ಮಾಡ್ಕೊಂಡು ನಂತರ ಕುಕ್ಕರ್ ಇಟ್ಟೀನಿ. ಆ್ಯಂಡ್ ಆರಾಮ್ ಕುಂತು ಕಾಢ ಕುಡ್ಲಿತ್ತೀನಿ. ಆ್ಯಂಡ್ ಇಲ್ಲಿ ತನಕ ಒಂದು ಹಾಫ್ ಲೀಟ್ರ್ ಆಫ್ ವಾಟರ್ ಕುಡ್ದೀನಿ ನಾನು. ತೊಗೊಂಡೇ ಇಲ್ಲ ಕ್ಲಿಪ್ಪು, ಅನ್ಈಸಿ ಫೀಲ್ ಆಗ್ಲತ್ತಿತ್ತಲ್ಲ ಅದ್ರ ಸಲುವಾಗಿ. ಆ್ಯಂಡ್ ನೋಡ್ರಿ ಮೊದಲು 4 ಮಗ್ಗಿ ಹತ್ತೇವು. ಬಟ್ ಅನ್ಫಾರ್ಚುನೇಟ್ಲಿ ಅಟ್ಲೀಸ್ಟ್ ಒಂದರ ಇರ್ತದೆ ಅಂತ ಅಂದ್ಕೊಂಡ್ನಿ. ಬಟ್ ಇದನ್ನು ಗೊತ್ತಿಲ್ಲ, ಕಲರ್ ಚೇಂಜ್ ಆಗ್ಯದ. ನನ್ನ ವಾಯ್ಸ್ ಒಂದು ಸ್ವಲ್ಪ ಖರಾಬ್ ಅನ್ಸರ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಫಾರ್ ದ್ಯಾಟ್. ಬಿಕಾಸ್ ಕೋಲ್ಡ್ ಆ್ಯಂಡ್ ಕಾಫ್ ಜಾಸ್ತಿ ಅದಲ್ಲ. ಆ್ಯಂಡ್ ಸ್ನೀಸ್ ಅಂತೂ ಇಷ್ಟು ಖರಾಬ್ ಹೊಂಟಾವ. ಕಂಪಲ್ಸರಿ ಒಂದು ಬಾರ್ ಬಂತು ಅಂದ್ರೆ 4 to 5 ಟೈಮ್ಸ್ ಸ್ನೀಸ್ ಇರ್ಲತ್ತದ, ಕೆಮ್ಮಸ್ಲತ್ತದ. ಆ್ಯಂಡ್ ಕಾಢ ಕುಡಿತಾ ಇದ್ದೀನಿ. ಭಾಳ ಸ್ಟ್ರಾಂಗ್ ಆಗ್ಯದ. ಮೆಣಸು, ಲವಂಗ ಅದನ್ನು ರಾತ್ರಿನೂ ಸೇಮ್ ಹಂಗೆ ಕುಡ್ದೀನಿ, ಇವಾಗೂ ಕುಡ್ಲಿತ್ತೀನಿ. ದೊಡ್ಡ ಜೋರು ಹಾಕ್ತೀನಿ ಇದು ಕಾಢ ಆದ್ಮೇಲೆ ಸರ್ದಿ ಬಂತಂದ್ರೆ. ಆ್ಯಂಡ್ ಬಾಡಿ ಪೇನ್ಸ್ನು ಇಷ್ಟು ಜಾಸ್ತಿ ಆಗ್ಲತ್ತಿದ್ದಕ್ಕೆ ಒಂದು ಪೇನ್ ಕಿಲ್ಲರ್ ತಗೋಸಂಕ ನಾನು ಕೆಲಸ ಮಾಡ್ಲಿಕ್ಕಾಗಿಲ್ಲ. ಆಲ್ದೋ ಒಂದು ಸೈಡ್ ಮಾಡ್ಲತ್ತೀನಿ. ಮತ್ತು ಒಂದು ಕಪ್ ಚಹಾ ಮತ್ತು ಗುಡ್ಡೆ ಬಿಸ್ಕೆಟ್ ತೊಗೊಂಡಿನ ನಂತರ ನಾನು ಗೋಲಿ ತೊಗೊಂಡಿನಿ. ಆವಾಗ ಮಾತ್ರ ಒಂದು ಸ್ವಲ್ಪ ಬಾಡಿನಾಗ ಪೇನ್ಸ್ ಕಡಿಮೆ ಅನ್ಸತ್ತು. ಇಂಥ ಟೈಮಿನಾಗ ಅನ್ನಿಸ್ತು ಯಾರೊಬ್ಬರು ಹೆಲ್ಪಿಂಗ್ ಹ್ಯಾಂಡ್ ಇದ್ದರೆ ಚೆನ್ನಾಗಿತ್ತಲ್ಲ ಅಂತ. ಬಟ್ ಆ ದೇವ್ರು ನಮ್ಮ ನಸೀಬ್ನಾಗೂ ಕೊಡಬೇಕಲ್ಲ ಹೆಲ್ಪಿಂಗ್ ಹ್ಯಾಂಡ್ನು. ಚಲೋ ಗೋಲಿ ತೊಗೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಿ, ಅಂದ್ರೆ ಮಲ್ಕೋಬೋದಲ್ಲ, ರೆಸ್ಟ್ ಮಾಡಿ ಆನಂತರ ಮಾಡಿ ಮಲ್ಕೋಬರಿ ಅಂತೆ ಬ್ಲ್ಯಾಂಕೆಟ್ ತೊಗೊಂಡು ಕುಂತೀನಿ. ಎಷ್ಟೊಂದು ಬ್ಯಾರು ಬಿಡ್ಲತ್ತ, ಎಲ್ಲ ಕಡೆಯಿಂದ ಕಿಟಕಿ ಬಂದವ ಕಂಪ್ಲೀಟ್ ಆಗೋದ. ಗಾಳಿ ಬಂತು ಅಂತಂದ್ರೆ ತ್ರಾಸಲತ್ತದ ನೋಡ್ರಿ, ಬ್ಯಾರಿ ಆ ಥರ ಬಿಡ್ಲತ್ತದ. ಟ್ಯಾಬ್ಲೆಟ್ಸ್ ತೊಗೊಂಡಿನಿ, ಇವಾಗ ಮುಕ್ಲತ್ತೀನಿ. ಆ್ಯಂಡ್ ಇವತ್ತು ಏನೂ ವೀಡಿಯೋ ಮಾಡ್ಲಿಕ್ಕೆ ಹೋಗಿಲ್ಲ. ಟೈಮ್ ಬಂದು 12:23 ಆಗ್ಯದ. ಇಲ್ಲಿನ ತನಕ 1.5 ಲೀಟ್ರ್ ಆಫ್ ವಾಟರ್ ಕುಡ್ದೀನಿ. ಆ್ಯಂಡ್ ಇವಾಗ ಗೋಲಿ ತೊಗೋಯ್ತಲ್ಲ, ಸೊ ಅದ್ರ ಸಲುವಾಗಿ ಚಹಾ ಮತ್ತು ಅಲ್ಲ, ಮೆಣಸು, ಲವಂಗ ಅದನ್ನು ಹಾಕಿ ಚಹಾ ಕುಡ್ದೀನಿ. ಆ್ಯಂಡ್ ಒಂದು ಬಿಸ್ಕೆಟ್ ತೊಗೊಂಡಿನಿ, ಯಾಕಂದ್ರೆ ಗೋಲಿ ತೊಗೋಯ್ತಲ್ಲ, ಸೊ ಅದ್ರ ಸಲುವಾಗಿ. ಇಲ್ಲಿನ ತನಕ ಏನು ಎಕ್ಸ್ಟ್ರಾ ವೀಡಿಯೋ ಏನೂ ಮಾಡ್ಲಿಕ್ಕಾಗಿಲ್ಲ. ಕಂಪ್ಲೀಟ್ ಲೇಸಿ ಅನಿಸ್ತು, ಕಣ್ಣು ಓಪನ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಅನ್ಸತ್ತು. ಬಟ್ ಇವೆಂದು ಹೌಸ್ ವೈಫ್ಸ್, ಮದರ್ಸ್, ಯಾರು ಮನೆ ಸಂಭಾಳಿಸ್ತಾರ ಆ ಲೇಡೀಸ್ ಎಲ್ಲರಿಗೆ ಗೊತ್ತು. ನಾವು ಆರಾಮಿರಲಿ ಇರಲು ಹೋಗಲಿ, ಗೋಲಿ ತೊಗೋಬೇಕು, ಕೆಲಸ ಕಂಪ್ಲೀಟ್ ಮಾಡಬೇಕು, ದೆನ್ ಮುಕ್ಕೋಬೇಕು, ಮತ್ತು ಆರಾಮ್ ಅನ್ಸಲೈತಂದ್ರೆ ಸೇಮ್ ಪ್ರೊಸೆಸ್ ಅಲ್ಲ. ಸೊ ಇವಾಗ ನಾನು ಅದೇ ಮಾಡೀನಿ. ವೈಷ್ಣವಿಗೆ ಸ್ಕೂಲ್ಗೆ ಹೋಗಿ ಕೇಳಲ್ಲ, ನಾಯಿಗಳು ಬಗೊಳತ್ತ. ವೈಷ್ಣವಿಗೆ ಸ್ಕೂಲ್ಗೆ ಹೋಗಿ ಕೇಳಲ್ಲ, ಸೊ ಆಕಿನ ಸಲುವಾಗಿ ಬಾಕ್ಸ್ ಕಟ್ಟೀನಿ. ಆ್ಯಂಡ್ ಕೆಲಸ ಮುಗಿಸಿನ ಬಾಂಡೆವ ಆರಾಮ್ ಅನ್ಸಿನಾಗ ಬಾಂಡೆ ಇಟ್ಟು ಬೆಳಗ್ಗೆ ಮುಗುತ್ತೀನಿ. ಸೊ ಇವತ್ತಿನೇನು ವೀಡಿಯೋದೇನು ಕೂದಿಲ್ಲ, ನಾನು ಆಲ್ರೆಡಿ ನಿನ್ನೆ ಶೆಡ್ಯೂಲ್ ಮಾಡಿಕ್ಕಿನಿ ಫ್ರೆಂಡ್ಸ್. ಮೀಟ್ ಯು ಲೇಟರ್ ಆನ್, ಬಾಯ್. ಈಗ ಸದ್ಯಕ್ಕೆ ಮುಗೋತೀನಿ, ಇಲ್ಲಿಂದ ತನಕ ಕೆಲಸನೇ ಮಾಡ್ಕೋತ್ಕೊತೀನಿ. ಬಟ್ಟೆ ಒಣಕಿಂದಿತ್ತಲ್ಲ ಫ್ರೆಂಡ್ಸ್, ಸೊ ಮಳೆ ಬಂದು ಹಸಿ ಆಗ್ಲತ್ತೀವಿ. ಸೊ ಅದಕ್ಕೆ ಬೇರೆ ಕಡೆ ಶಿಫ್ಟ್ ಮಾಡಬೇಕು ಅಂತ ಎದ್ದೀನಿ. ಸೊ ಪ್ರಾಪರಾಗಿ ನಿದ್ದಿನೇ ಆಗಲ್ಲ. ಇಟ್ಸ್ ಟೈಮ್ 4:12 and I'm going to have coffee friends. ಭಾಳ ಖರಾಬ್ ಸರ್ದಿ ಜ್ವರ ಬಂದ. ಮೂಡ್ರಿ ಏನಾಗ್ಲದು, ಜಾಸ್ತಿ ವಿಡಿಯೋ ಮಾಡ್ಲಿಕ್ಕಾಗಲ್ಲ ಬಿಕಾಸ್ ಆಫ್ ಮನೆಯಲ್ಲಿ ಯಾರೂ ಇಲ್ಲ. ಸಂಧ್ಯಾ ದೀಪ ಹಚ್ಚಾಯ್ತು ಫ್ರೆಂಡ್ಸ್. ಟೈಮ್ 6:30 ಆಗ್ಯದ. ಜಲ್ದಿ ಹಚ್ಚೀನಿ, ಹೊರಗೆ ಬೆಳಕದ. ಬಟ್ ನಮ್ಮಲ್ಲಿ ಕರೆಂಟ್ ಇಲ್ಲ ಮನ್ಯಾಗ. ನಿಯರ್ ಅಬೌಟ್ 3 o'clock ಹಂಗೆ ಹೋಗ್ಯದ ಕರೆಂಟ್. ಸೊ ವೇಟಿಂಗ್ ಫಾರ್ ದ ಕರೆಂಟ್. ಆ್ಯಂಡ್ ಒಂದು ಸ್ವಲ್ಪ ಆ್ಯಕ್ಟಿವ್ ಇರಬೇಕು ಅಂತ ವಾಕ್ ಮಾಡ್ಲಿಕ್ಕೆ ಹೋಗಿದ್ದೆವು ಹೊರಗಡೆ. ಹೊರಗೆ ಹೋದಾಗ ಒಬ್ಬರನ್ನೂ ಎಲ್ಲಿನೂ ಇದ್ದಿಲ್ಲ, ಮನುಷ್ಯರ ಇಲ್ಲ ಮಳೆ ಕಡೆಯಿಂದ. ಪಾನಿಪುರಿ ದುಕಾನ್ ಬಲ್ ಮಾತ್ರ ಕಾಣಿಸುತ್ತೀರಿ, ಯಾಕಂದ್ರೆ ಒಂದು ಸ್ವಲ್ಪ ಗುಡಿದ ತನಕ ಹೋಗಂತೀನಿ ವಾಕಿಂಗ್ ಮಾಡಾರಿ ಅಂತ. ಪಾನಿಪುರಿ ದುಕಾನ್ ಬಲ್ ಕಾಣಿಸುತ್ತೀರಿ ಜನ, ರೋಡ್ ಮೇಲೆ ಎಲ್ಲ ಇದ್ದಿಲ್ಲ. ಚಲೋ, ಇದಕ್ಕಿಂತ ಜಾಸ್ತಿ ವೀಡಿಯೋ ಮಾಡ್ಲಿಕ್ಕಾಗಲ್ಲ. ಭೇಟಿ ಐತೀನಿ ನಂತರ ಫ್ರೆಂಡ್ಸ್, ಬಾಯ್. ಒಂದು ವೇಳೆ ಎದ್ದು ಏನಾರ ಕೊಂಡ ತಿಂದ ಅಂದ್ರೆ
ಐ ವಿಲ್ ರೆಕಾರ್ಡ್ ಇಫ್ ನಾಟ್ ಐ ವಾಂಟ್ ಹೂವಿನಿಂದ ವಾಟರ್ ಡ್ರೈನ್ ಆಗ್ಲತ್ತ. ಬಾಯ್. ಸೊ ಇವತ್ತು ಓವರ್ ಡೇ ವೈಭವ್ ಚಾಪಿ ಹಸ್ಕೊಂಡು ಮಕ್ಕೊಂಡ, ನಾನು ಮ್ಯಾಲೆ ಮಲ್ಕೊಂಡೀನಿ. ಇಟ್ ವಾಸ್ ಹೆಕ್ಟಿಕ್ ಡೇ. ನಿದ್ದೆ ಅಂತೂ ಬರ್ತಾ ಇಲ್ಲ, ಅದೇನೋ ಗೊತ್ತಿಲ್ಲ ನನಗೆ. ಪೀರಿಯಡ್ ಟೈಮಿನಾಗ ಹೊಟ್ಟೆ ಬೆನಿ ಆಗ್ಲತ್ತರ ಮಸ್ತ್ ಮಲ್ಕೋತೀನಿ, ಇವಾಗ ಯಾಕೋ ನಿದ್ದೆನೇ ಆಗಲ್ಲ. ಆ್ಯಂಡ್ ಒಬ್ರದಾಗಂಕೆ ಒಬ್ರು ಕಾಲ್ ಅಥವಾ ಏನಾರ ಒಂದು ಇರೋದ್ರಾಗೆ ಒಟ್ಟು ನಿದ್ದೆನೇ ಆಗಲ್ಲಕ್ಕಿದೆ. ಪ್ರಾಪರಾಗಿ ಹಿಂಗೆ ಮಲ್ಕೊಂಡೀನಿ ಅಂತಿಲ್ಲ, ಬಟ್ ಬೆಡ್ ಮೇಲೆ ಬ್ಲ್ಯಾಂಕೆಟ್ ತೊಗೊಂಡು ಅಷ್ಟೇ ಕುಂತೀನಿ. ಆ್ಯಂಡ್ ಇದು ಕತ್ತಲೆ ಕಾಣಿಸುತ್ತೆ ಅಂತಂದ್ರೆ ನಮ್ಮದು ಸೊಸಿ ರಿಟರ್ನ್ ಬ್ಯಾಕ್ ಟು ಹರ್ ವರ್ಕ್ ಹೋಗಬೇಕಲ್ಲ. ಸೊ ಆಕಿಂದ ಟ್ರೈನ್ ಒಂದು ಸ್ವಲ್ಪ ತಡ ಮಾಡದ, ಲೇಟ್ ನೈಟ್ ಅದ. ಅದ್ರ ಸಲುವಾಗಿ ಆಫ್ಟರ್ 11 ಅಂದ್ರೆ ಮುಂಚೆನೇ ಟೈಮ್ ಪಾಸ್ ಮಾಡಿದ್ದೆವು, ಅವಾಗೂ ಟೈಮ್ ಪಾಸ್ ಮಾಡ್ಕೋತೆ ಕುಂತಿದ್ದೆವು. ಸೊ ಆಕೆ ಹೋಗಿ ಅಂತೆ ಹಾಲು ಎಲ್ಲರೂ ಹಾರ್ಲಿಕ್ಸ್ ಹಾಲು ಕುಡ್ದೆವು. ಆಕೆ ಕಳಿಸೋಕ್ಕಂತ ನಮ್ಮ ಮನೆಯವರು ಮಗಳು ಕಲ್ತು ಹೋದರು. ದಟ್ಸ್ ಆಲ್ ಫಾರ್ ದ ಡೇ ಫ್ರೆಂಡ್ಸ್. ಹೈಡ್ರೇಟೆಡ್ ಆಗಿ ಇರ್ರಿ. ಬಾಯ್, ಸಿ ಯು ಟುಮಾರೋ.